ಅಕ್ವೈರ್ ಆಗಿಲ್ಲಪ್ಪ, ಆಗಿದ್ದಿದ್ರೆ ಬೇರೆ ಮಾತು. ಅಕ್ವೈರ್ ಆಗಿಲ್ಲ, ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ. ಅಲ್ಲ, ಅವ್ರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೌದು, ಕಂಪ್ಲೀಟ್ ಮೈಸೂರಲ್ಲ, ನಮ್ಮ ಲಿಸ್ಟಲ್ಲಿ ಯಾವುದಿದೆ ಅದು. ಈಗ ಪೂರ್ತಿ ಮೈಸೂರು ನಮ್ಮದು ಅಂತ ಇಲ್ಲ, ಕೆಲವು ಪ್ರಾಪರ್ಟಿಗಳು ಲಿಸ್ಟಲ್ಲಿದೆ. ಅದನ್ನು ಅವ್ರಿಗೆ 51ನೇ ಇಸ್ವಿನಲ್ಲಿ ರೆವಿನ್ಯೂ ಆಫೀಷಿಯಲ್ಸ್ಗೆ, ಒಂದು ನಿಮಿಷ, 50 ಕೆ ಸಿ ಲೇಔಟು ಅಲ್ಲ 80 ಎಕರೆ ಕೆ ಸಿ ಲೇಔಟ್ ನಾನು ಕ್ವೆಶ್ಚನ್ ಮಾಡಲ್ಲ. ಸಿದ್ಧಾರ್ಥ ಲೇಔಟು ಅದನ್ನು ಜನರಲ್ ಆಗಿ ಬರ್ಕೊಳ್ಳಿ, ಸ್ಪೆಸಿಫಿಕ್ ಬೇಡ, ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ. ಲಿಸ್ಟಲ್ಲಿ ಅಲ್ಲ, ಯಾವ್ಯಾವ ಊರಲ್ಲೆಲ್ಲ ಇದೆ. ಇವತ್ತಿನ ದಿನ ಮಾತಾಡ್ತೀವಿ, ಮೈಸೂರಲ್ಲೂ ಬೇರೆ ಕಡೆ ಎಲ್ಲ ಇದೆ, ಯಾವುದು ಮಾಡಲಿಲ್ಲ. ಅವ್ರಿಗೆ 51ನೇ ಇಸ್ವಿನಲ್ಲಿ ಮತ್ತು ಇನ್ನೊಂದು 51ನೇ ಇಸ್ವಿನಲ್ಲಿ ಅವರು ಎಲ್ಲ ರೆವಿನ್ಯೂ ಆಫೀಷಿಯಲ್ಸ್ಗೂ ಗೆಜೆಟ್ ಮಾಡಿದ್ದಾರೆ. ಆ ಗೆಜೆಟ್ ಹೊರಡಿಸಿ ಇವ್ರದ್ದು ಏನೇನು ಪ್ರಾಪರ್ಟಿ ಇದೆ ಅದಕ್ಕೆಲ್ಲ ಅಸೆಸ್ ಮಾಡಿ ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು ಅಂತ ಯಾವುದೋ ಆ ಗೆಜೆಟನ್ನು ಕೂಡ ಫಾಲೋ ಮಾಡಿ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನೋಡಿಪ್ಪ, ನಾನು ನಮ್ಮದು ಕೇಸ್ಗಳು 76ನೇ ಇಸ್ವಿ 74ನೇ ಇಸ್ವಿಯಿಂದ ಇಲ್ಲಿ ತನಕ ಒಂದು ಕೇಸ್ ಆರ್ಡರ್ ಬರುತ್ತೆ, ಒಂದು ಸೆಟ್ಲ್ ಆಗುತ್ತೆ, ಇನ್ನೊಂದು ಕೇಸ್ ಸುಟ್ಕೊಳ್ಳುತ್ತೆ. ಯಾಕೆ ಇದು ಹಿಂಗೆ ಅಂದರೆ ಇಲ್ಲಿ ಸೆಟ್ಲಾದ್ರೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಸೆಟ್ಲಾದ್ರೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ. No, I can tell you I have about 4 legal teams. ಒಂದೊಂದು ಇದಕ್ಕೆ ಒಬ್ಬೊಬ್ಬರು ಲೀಗಲ್ ಟೀಮ್ ಇದ್ದಾರೆ. ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ನನಗೆ ಏನಿಲ್ಲ ಅಂದರೂ ಒಂದು 4-5 ಕೋರ್ಟ್ದು ಇದ್ದೇ ಇರುತ್ತೆ, ಇಲ್ಲ ಹೊಸ್ತು ಬರುತ್ತೆ. ಇದು ಅಂತೆಲ್ಲ ಐ ಕಾಂಟ್ ಸೇ ಆಲ್ ರಿಲೇಟೆಡ್ ಟು ಇದು, ಆಲ್ ರಿಲೇಟೆಡ್ ಟು ಡಿಫ್ರೆಂಟ್ ಇಶ್ಯೂಸ್. ದೇರ್ ಆರ್ ಮೆನಿ ಇಶ್ಯೂಸ್. ಕೆಲವರು ಇಲ್ಲಿಗೆಲ್ಲ ಕೂತಿರ್ಬೋದು, ಕೆಲವು ಸರ್ಕಾರನೇ ಇರ್ಬೋದು. ಬಟ್ ಸರ್ಕಾರ ಯಾವ ಕಾರಣಕ್ಕೇನು ಗೊತ್ತಿಲ್ಲ, ನಮ್ಮನ್ನು ಸರ್ಕಾರ ಟ್ರೀಟ್ಸ್ ದ ಫ್ಯಾಮಿಲಿ, ನಾಟ್ ಮೀ. ಐ ಆಮ್ ಓನ್ಲಿ ಪಾರ್ಟ್ ಆಫ್ ದ ಫ್ಯಾಮಿಲಿ. ಟ್ರೀಟ್ಸ್ ದ ಫ್ಯಾಮಿಲಿ ಸಪೋಸ್ ಟು ಬಿ ಟ್ರೀಟಿಂಗ್. I have come to this conclusion that for some reason Sarkara treats this family as their enemy. I don't know why. ಅವರು ನನಗೆ ಖಾತೆ ಮಾಡಿಕೊಡ್ಲಿಲ್ಲ. ಅದು ಈ ಥರ ಬಟ್ಟೆ ಅಲ್ವಲ್ಲ, ಮಡಿಸ್ಕೊಂಡು ಎತ್ಕೊಂಡು ಜೋಬ್ ಹಾಕೊಂಡು ಹೋಗೋಕ್ಕೆ ಅಲ್ಲೇ ಇರುತ್ತೆ ಜಾಗ, ಇರಲಿ ಬಿಡಿ. ಮಾಡಿಕೊಡ್ದೇ ಇದ್ರೆ ಇಲ್ಲ, ಯಾವತ್ತೂ ಆಗುತ್ತೆ. ಇವತ್ತಿಲ್ಲದೆ ಇನ್ನು 30 ವರ್ಷಕ್ಕಾಗತ್ತೆ, ಆಗಲಿ ಬಿಡಿ. ಹೌದು, ಇದಕ್ಕೆ ನಾನು ಸ್ವಲ್ಪ ಕ್ವಾಯಟ್ ಆಗಿದ್ದರೆ ಜವಾಬ್ ಹೇಳ್ತೀನಿ. ನಾನು ಇವರೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಮಗನೇ ಈಗ ಸಂಸದರು ಮಾಡ್ಬೋದಲ್ಲ ಅಂತ. ಅದಕ್ಕೆ ನಾನು ಐ ವಾಂಟ್ ಟು ಕ್ಲಾರಿಫೈ. ನಮ್ಮ ಹಸ್ಬೆಂಡು 4 ಟರ್ಮ್ MP ಆಗಿದ್ದರು, ಅವರು ಸಂಸದರಾಗಿದ್ದರು. 1 ಇಂಚ್ ಜಾಗ ಕೂಡ ಯಾವ ಅಧಿಕಾರಿಗಳನ್ನೂ ಕರೆದು ನಮ್ಮ ಜಾಗ ನಮಗೆ ಮಾಡಿಕೊಡಿ ಅಂತ ಕೇಳಿದ ಇಲ್ಲವೇ ಇಲ್ಲ, ಯಾವುದೂ ಮಾಡ್ಕೊಂಡಿಲ್ಲ. ಅದನ್ನು ನಾನು ಇಲ್ಲಿ ಖಾತ್ರಿ ಮಾಡೋದಕ್ಕಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಇವರು ಸಂಸದರಾಗಿರ್ಬೋದು, ನಾನು ನನ್ನ ಮಗನ ಮುಖಾಂತರ ನನಗೆ ಕೆಲಸ ಮಾಡಿಸ್ಕೊಡು ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ನನ್ನ ಬಲದ ಮೇಲೆ ನಾನು ಅವರು ಸಂಸದರು ಜನದ ಇದು ಮಾಡೋಕ್ಕೆ ಅವರು ಈ ಸಂಸದರಾಗಿ ನಿಂತ್ಕೊಂಡು ಬಂದಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.